Hello everyone, welcome for the course Financial Accounting First, subject code 20CP12T, first semester, Unit 2, Journal and Ledger. Myself, Manjula K, Senior Grade Lecturer, DRR Government Polytechnic, Davanagere. This is the session 11. In session 10, we discussed some topic regarding balancing the ledger account, meaning of the debit balance and credit balance, problems and solution of the ledger accounts. Let me move for the contents of this session, that is the problems and simple solution on ledger accounts. First, we have to know about the learning objectives of the course. From this course, we have to know the basic knowledge of the financial accounting, familiarize with basic term of the accounting, familiarize with the methods of the recording various business transaction, acquire the necessary skill to maintain the various books of accounts. Here, some simple problem is given on ledger accounts, that is the problems of the ledger accounts. First, I will read the question. On 1st April 2018, Mohit started business with capital of rupees 50,000. He made the following transaction. Prepare ledger account. ಇಲ್ಲಿ ಮೋಹಿತ್ ಅನ್ನುವಂತಹ ಪರ್ಸನ್ನು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ 1st April 2018 ವಿತ್ ದ ಕ್ಯಾಶ್ ಆಫ್ rupees 50,000. ಕ್ಯಾಶ್ 50,000 ರೂಪಿ ಕ್ಯಾಶಿಂದ ತನ್ನ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಅವನ ಬಿಸ್ನೆಸ್ಸಲ್ಲಿ ನಡೆದಿರುವಂತಹ ಎಲ್ಲ ಟ್ರಾನ್ಸಾಕ್ಷನನ್ನು ನೀಡಲಾಗಿದೆ. ಅವುಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕಾಗುತ್ತೆ, ಒಂದು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಏನೇನು ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದು ಡೇಟ್ ವೈಸ್ ಇಲ್ಲಿ ಕೊಡಲಾಗಿದೆ. 1 by 1 ನಾನು ಓದ್ತಾ ಹೋಗ್ತೀನಿ. 3rd April 2018 ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ದ ರೀಟಾ ಆನ್ ಕ್ರೆಡಿಟ್ 20,000. ರೀಟಾ ಅನ್ನೋವರಿಂದ ಸಮ್ ಗೂಡ್ಸನ್ನು ಪರ್ಚೇಸ್ ಮಾಡಲಾಗಿದೆ. 20,000 ವರ್ತ್ ಆಫ್ ಗೂಡ್ಸನ್ನು ಪರ್ಚೇಸ್ ಮಾಡಲಾಗಿದೆ. 4th April ಕ್ಯಾಶ್ ಪೇಯ್ಡ್ ಟು ರೀಟಾ 10,000 rupees. 6th April goods sold to Rohit 25,000. 8th April received cash from the Rohit 20,000. 12th April goods purchased from the Rita 12,000. 18th April cash paid to Rita 20,000. 25 April 2018 goods sold to Rita 10,000. 30th April 2018 received cash from the Rohit 6,000. So this is the simple problem. We have to prepare a ledger account. For the our convenient, we have to first prepare journal entries in the books of Mohit for the given transaction. The first transaction, the Mohit started the business with cash rupees 50,000 ಅಂತ ಒಂದೊಂದನೇ ಟ್ರಾನ್ಸಾಕ್ಷನ್, ಅದಕ್ಕೆ ಟ್ರಾನ್ಸಾಕ್ಷನ್ ಜರ್ನಲ್ ಎಂಟ್ರಿ ಮಾಡಲಾಗಿದೆ. ಸೊ ಡೇಟ್ 1st April ಈ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೇನೆ. ಡೇಟ್ ಕಾಲಮಲ್ಲಿ ಡೇಟನ್ನು ಹಾಕಿದ್ವಿ. 1st April 2018 ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್, ಕ್ಯಾಶ್ ಡೆಬಿಟ್ ಮಾಡಿದ್ವಿ. ಆ್ಯಂಡ್ ದಿಸ್ ಕ್ಯಾಶ್ given by the proprietor, so we have to open a capital account. Capital account credit ಅಲ್ಲಿ ಬಂತು. ಡೆಬಿಟ್ ಅಮೌಂಟ್ ಕಾಲಮಲ್ಲಿ 50,000, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ 50,000 ಎಂಟ್ರಿ ಮಾಡಿದ್ವಿ. ನರೇಷನನ್ನು ಕಂಪಲ್ಸರಿ ಬರೀಲೇಬೇಕಾಗುತ್ತೆ. ಬೀಯಿಂಗ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. 3rd April ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರೀಟಾ ಅವರಿಂದ ಗೂಡ್ಸನ್ನು ಪರ್ಚೇಸ್ ಮಾಡಲಾಗಿದೆ. ಸೊ ಪರ್ಚೇಸ್ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್, ಸೊ ದಟ್ ಪರ್ಚೇಸ್ ಅಕೌಂಟ್ ಈಸ್ ಡೆಬಿಟೆಡ್. ಪರ್ಚೇಸ್ ಎಕ್ಸ್ಪೆನ್ಸನ್ನು ಇಂಡಿಕೇಟ್ ಮಾಡುತ್ತೆ, ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಆ್ಯಂಡ್ ದ ಗೂಡ್ಸ್ ಆರ್ ಪರ್ಚೇಸ್ಡ್ ಫ್ರಮ್ ದ ರೀಟಾ ಇಸ್ ದ ಸಪ್ಲೈಯರ್, ಗಿವರ್ ಆಫ್ ದಿ ಗೂಡ್ಸ್. ಸೊ ದಟ್ ರೀಟಾ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. 20,000 ವರ್ತ್ ಆಫ್ ಗೂಡ್ಸನ್ನು ಪರ್ಚೇಸ್ ಮಾಡಲಾಯಿತು. 20,000 ಡೆಬಿಟ್ ಅಮೌಂಟ್ ಕಾಲಮಲ್ಲಿ ಮತ್ತು ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ 20,000 ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಒನ್ ಇಸ್ ದ 4th April ಕ್ಯಾಶ್ ಪೇಯ್ಡ್ ಟು ರೀಟಾ ಅನ್ನೋರಿಗೆ ಕ್ಯಾಶನ್ನು ಪೇ ಮಾಡಿದ್ವಿ. ಯಾವುದೇ ಟ್ರಾನ್ಸಾಕ್ಷನ್ ನಾವು ಜರ್ನಲ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಟ್ರಾನ್ಸಾಕ್ಷನ್ನ ಮೊದಲು ಅರ್ಥ ಮಾಡಬೇಕು. ರೀಟಾ ಅನ್ನೋವರಿಗೆ ಕ್ಯಾಶನ್ನು ನಾವು ಕೊಟ್ಟಿದ್ದೇವೆ. ರೀಟಾ ಇಸ್ ದ ರಿಸೀವರ್ ಆಫ್ ದಿ ಕ್ಯಾಶ್, ಸೊ ಡೆಬಿಟ್ ದಿ ರಿಸೀವರ್. ಸೊ ರೀಟಾ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. 10,000 ನಾವು ಇಲ್ಲಿ ಡೆಬಿಟ್ ಅಮೌಂಟ್ ಕಾಲಮಲ್ಲಿ ಮತ್ತು ಕ್ರೆಡಿಟ್
So the next transaction is taken place on 6th April 2018. The goods sold to ರೋಹಿತ್ ಆನ್ ಕ್ರೆಡಿಟ್. ಇಲ್ಲಿ ಸಮ್ ಗೂಡ್ಸನ್ನು ನಾವು ರೋಹಿತ್ ಅನ್ನೋರಿಗೆ ಕ್ರೆಡಿಟಲ್ಲಿ ಮಾರಾಟ ಮಾಡಿದ್ದೀವಿ. ರೋಹಿತ್ ಈಸ್ ದ ರಿಸೀವರ್ ಆ್ಯಂಡ್ ಈಸ್ ದ ಡೆಟರ್ ಟು ದ ಕಸ್ಟಮರ್ ಬಿಕಾಸ್ ದ ಗೂಡ್ಸ್ ಆರ್ ಸೋಲ್ಡ್ ಆನ್ ದ ಕ್ರೆಡಿಟಲ್ಲಿ ಗೂಡ್ಸನ್ನು ಮಾರಾಟ ಮಾಡಿರೋದ್ರಿಂದ ರೋಹಿತ್ ಬಿಕಮ್ಸ್ ದಿ ಡೆಟರ್. ಸೊ ರೋಹಿತ್ ಅಕೌಂಟನ್ನು ನಾವು ಡೆಬಿಟ್ ಮಾಡಿದ್ವಿ. ಆ್ಯಂಡ್ ಗೂಡ್ಸ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್. ಸೊ ಸೇಲ್ಸ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಆ್ಯಂಡ್ ಫರ್ದರ್ ಸೇಲ್ಸ್ ಇಂಡಿಕೇಟ್ ದಿ ರೆವಿನ್ಯೂ ಆರ್ ಇನ್ಕಮ್ ಟು ದ ಬಿಸ್ನೆಸ್. ಸೊ ಸೇಲ್ಸ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಿದ್ವಿ. ಆ್ಯಂಡ್ ಡೆಬಿಟ್ ಅಮೌಂಟ್ ಕಾಲಮಲ್ಲಿ 25,000 ವರ್ತ್ ಆಫ್ ಗೂಡ್ಸ್ ರಿಸೀವ್ಡ್ ಫ್ರಮ್ ದ ರೋಹಿತ್ ಆ್ಯಂಡ್ 25,000 ಎಂಟ್ರಿ ಮಾಡಿದ್ವಿ. ಅದೇ ರೀತಿ 25,000 ರುಪೀಸ್ ಈಸ್ ಕನ್ಸಿಡರ್ ಎಸ್ ದ ರೆವಿನ್ಯೂ, ಅದನ್ನು ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ಬೀಯಿಂಗ್ ಅನ್ ಗೂಡ್ಸ್ ಸೋಲ್ಡ್ ರೋಹಿತ್ ಆನ್ ಕ್ರೆಡಿಟ್. ನೆಕ್ಸ್ಟ್ 8 ಏಪ್ರಿಲ್ 2018 ಕ್ಯಾಶ್ ರಿಸೀವ್ಡ್ ಫ್ರಮ್ ದ ರೋಹಿತ್ ಅನ್ನೋರಿಂದ ಕ್ಯಾಶನ್ನು ಪಡೆದಿದ್ವಿ. ಸೊ ಪ್ರೀವಿಯಸ್ 6th ಏಪ್ರಿಲಲ್ಲಿ ಗೂಡ್ಸನ್ನು ಕ್ರೆಡಿಟಲ್ಲಿ ಮಾರಾಟ ಮಾಡಿದ್ವಿ. ಆ ಕ್ರೆಡಿಟಲ್ಲಿ ಮಾಡಿರುವಂತಹ ಗೂಡ್ಸನ್ನು ಮಾರಾಟ ಮಾಡಿರುವಂಥ ಅಮೌಂಟನ್ನು ನಾವು 8 ಏಪ್ರಿಲಲ್ಲಿ ಪಡಿತಾ ಇದ್ದೀವಿ. ಕ್ಯಾಶ್ ಕಮ್ಸ್ ಟು ಬಿಸ್ನೆಸ್, ಕ್ಯಾಶ್ ಡೆಬಿಟ್ ಮಾಡಿದ್ವಿ. ಯಾರಿಂದ ಬಂತು? ರೋಹಿತ್ ಅನ್ನೋವರಿಂದ ಬಂತು. ರೋಹಿತ್ ಈಸ್ ದ ಗಿವರ್ ಆಫ್ ದಿ ಕ್ಯಾಶ್ ಅಂತ ಹೇಳ್ಬೋದು. ಸೊ ರೋಹಿತ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಎಷ್ಟು ಅಮೌಂಟ್ ಬಂತು? 20,000 ರುಪಿ. ಡೆಬಿಟ್ ಅಮೌಂಟ್ ಕಾಲಮಲ್ಲಿ 20,000 ರುಪಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ 12th ಏಪ್ರಿಲಲ್ಲಿ 2018 ಗೂಡ್ಸ್ ಪರ್ಚೇಸ್ಡ್ ಆನ್ ದ ಕ್ರೆಡಿಟ್. ಸೊ ಕ್ರೆಡಿಟಲ್ಲಿ ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ. ಯಾರಿಂದ ಪರ್ಚೇಸ್ ಮಾಡಿದ್ವಿ? ಫ್ರಮ್ ರೋಹಿತ್. ಸೊ ಪರ್ಚೇಸ್ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್ ಆಲ್ರೆಡಿ ಹೇಳಿದೆ. ಪರ್ಚೇಸ್ ಗೂಡ್ಸ್ ಅಂದ ತಕ್ಷಣ ಪರ್ಚೇಸ್ ಅಕೌಂಟ್ ಓಪನ್ ಮಾಡ್ತೀವಿ. ಸೊ ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಯಾರಿಂದ ಪರ್ಚೇಸ್ ಮಾಡಿದ್ವಿ ಕ್ರೆಡಿಟಲ್ಲಿ? ಸೊ ರೋಹಿತ್ ಅನ್ನೋರಿಂದ ಪರ್ಚೇಸ್ ಮಾಡಿದ್ವಿ. ರೋಹಿತ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಇಟ್ ಕ್ರಿಯೇಟ್ಸ್ ಎ ಒಬ್ಲಿಗೇಷನ್ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ದ ಸೆಲ್ಲರ್ ಆರ್ ದ ಟ್ರೇಡರ್ಸ್. ಓಕೆ. ಸೊ 12,000 ರುಪಿ ಅಮೌಂಟನ್ನು ಡೆಬಿಟ್ ಅಮೌಂಟ್ ಕಾಲಮಲ್ಲಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ 18th ಏಪ್ರಿಲಲ್ಲಿ ಕ್ಯಾಶ್ ಪೇಯ್ಡ್ ಟು ರೀಟಾ ಅನ್ನೋರಿಗೆ ಕ್ಯಾಶನ್ನು ಪೇಡಿದ್ವಿ. ರೀಟಾ ಇಸ್ ದ ರಿಸೀವರ್ ಆಫ್ ದಿ ಕ್ಯಾಶ್. ಸೊ ರೀಟಾ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಸೊ ಏನನ್ನು ಪೇ ಮಾಡಿದ್ವಿ? ಕ್ಯಾಶನ್ನು ಪೇ ಮಾಡಿದ್ವಿ. ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಅಮೌಂಟು 20,000 ಡೆಬಿಟ್ ಅಮೌಂಟ್ ಕಾಲಮಲ್ಲಿ ಮತ್ತು ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ 25th ಏಪ್ರಿಲಲ್ಲಿ ಗೂಡ್ಸ್ ಸೋಲ್ಡ್ ಟು ರೋಹಿತ್ ಅನ್ನೋರಿಗೆ ಗೂಡ್ಸನ್ನು ಮಾರಾಟ ಮಾಡಿದ್ವಿ. ರೋಹಿತ್ ಈಸ್ ಅ ರಿಸೀವರ್. ಸೊ ರೋಹಿತ್ ಅನ್ನೋ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಆ್ಯಂಡ್ ಸೇಲ್ಸ್ ಇಂಡಿಕೇಟ್ ದಿ ರೆವಿನ್ಯೂ. ಸೇಲ್ಸ್ ಅಕೌಂಟ್ ಬಂದ ತಕ್ಷಣ ಅದನ್ನು ಕ್ರೆಡಿಟ್ ಮಾಡ್ತೀವಿ. ಸೊ 20,000 ರುಪಿ ಡೆಬಿಟ್ ಅಮೌಂಟ್ ಕಾಲಮಲ್ಲಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ರೋಹಿತ್ ಅನ್ನೋರಿಂದ ಕ್ಯಾಶ್ ಪಡೆದ್ವಿ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ರೋಹಿತ್ ಅಕೌಂಟ್ 6,000 ರುಪಿ ಅಮೌಂಟನ್ನು ಡೆಬಿಟ್ ಅಮೌಂಟ್ ಕಾಲಮಲ್ಲಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ದಿಸ್ ಆರ್ ದಿ ವೇರಿಯಸ್ ಜರ್ನಲ್ ಎಂಟ್ರೀಸ್ ಆ್ಯಸ್ ಗಿವನ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಪ್ರಿಪೇರ್ ಎ ಲೆಡ್ಜರ್ ಅಕೌಂಟ್. ಸೊ ಎಷ್ಟು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಸೀದಾ ಜರ್ನಲ್ ಎಂಟ್ರೀಸ್. ಫಸ್ಟ್ ನಾವು ಜರ್ನಲ್ ಎಂಟ್ರಿ ನೋಡಬೇಕಾಗುತ್ತೆ. ಸೊ ಎಷ್ಟು ಥರದ ಲೆಡ್ಜರ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ನಾವು ಕೌಂಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟು ಯಾವ ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು? ಫಸ್ಟ್ ನೋಡಿ, ಸೀದಾ ಫಸ್ಟ್ ಒಂದು ಜರ್ನಲ್ ಎಂಟ್ರಿ. ಮೊದಲನೇ ಜರ್ನಲ್ ಎಂಟ್ರಿ ನೋಡಿ, ಅಲ್ಲಿ ಕ್ಯಾಶ್ ಅಕೌಂಟ್ ಇದೆ, ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಅಲ್ಲಿ ಕ್ಯಾಶ್ ಅಕೌಂಟಿಗೆ ಒಂದು ನಾವು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಮತ್ತು ಒಂದು ಕ್ಯಾಪಿಟಲ್ ಅಕೌಂಟಿಗೆ ಒಂದು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಪೆನ್ನು ಪೇಪರ್ ಇಟ್ಕೊಳ್ಳಿ, ಎಷ್ಟು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅನ್ನೋದು ಲಿಸ್ಟ್ ಮಾಡ್ತಾ ಹೋಗಿ. ಮೊದಲನೇದು ಫಸ್ಟ್ ಒನ್ ಕ್ಯಾಶ್ ಅಕೌಂಟು, ಸೆಕೆಂಡ್ ಒನ್ ಕ್ಯಾಪಿಟಲ್ ಅಕೌಂಟು, ಥರ್ಡ್ ಒನ್ ಪರ್ಚೇಸ್ ಅಕೌಂಟು, ಫೋರ್ತ್ ಅಕೌಂಟು ರೀಟಾ ಅಕೌಂಟ್ ಆಲ್ರೆಡಿ ಬಂತು, ಮತ್ತು ಫಿಫ್ತವನು ಕ್ಯಾಶ್ ಅಕೌಂಟ್ ಆಲ್ರೆಡಿ ಬಂದಿದೆ. ನೆಕ್ಸ್ಟ್ ನೋಡಿ, ರೋಹಿತ್ ಅಕೌಂಟ್, ಸಿಕ್ಸ್ತ್ ಸೇಲ್ಸ್ ಅಕೌಂಟ್, ಸೆವೆಂತು ಕ್ಯಾಶ್ ಅಕೌಂಟ್ ಆಲ್ರೆಡಿ ಫಸ್ಟ್ ಓಪನ್ ಮಾಡಿದ್ವಿ, ರೋಹಿತ್ ಅಕೌಂಟ್ ಓಪನ್ ಮಾಡಿದ್ದೀವಿ. ನೆಕ್ಸ್ಟ್ 8 ಪರ್ಚೇಸ್ ಅಕೌಂಟ್ ಓಪನ್ ಆಗಿದೆ, ರೋಹಿತ್ ಅಕೌಂಟ್ ಓಪನ್ ಆಗಿದೆ. ಸೊ ರೀಟಾ ಅಕೌಂಟ್ ಓಪನ್ ಆಗಿದೆ, ಕ್ಯಾಶ್ ಅಕೌಂಟ್ ಓಪನ್ ಆಗಿದೆ, ಸೇಲ್ಸ್ ಅಕೌಂಟ್ ಓಪನ್ ಮಾಡಿದ್ದೀವಿ, ಕ್ಯಾಶ್ ಅಕೌಂಟನ್ನು ಓಪನ್ ಮಾಡಿದ್ದೀವಿ, ರೋಹಿತ್ ಅಕೌಂಟನ್ನು ಮಾಡಿದ್ದೀವಿ. ಸೊ ಇಷ್ಟು ಟೋಟಲಿ 5 to 6 ಅಕೌಂಟನ್ನು ಓಪನ್ ಮಾಡಿ. ನೋಡಿ, ಕ್ಯಾಶ್ ಅಕೌಂಟ್ ಒಂದು ಓಪನ್ ಮಾಡಬೇಕಾಗುತ್ತೆ ಓನ್ಲಿ ಒನ್ ಟೈಮ್. ಆ್ಯಂಡ್ ರೀಟಾ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ಯಾಶ್ ಅಕೌಂಟಿಗೆ, ರೀಟಾಗೆ ರಿಲೇಟೆಡ್ ಟ್ರಾನ್ಸಾಕ್ಷನ್ ರೀಟಾ ಅಕೌಂಟಲ್ಲಿ, ಸೇಲ್ಸ್ ರಿಲೇಟೆಡ್ ಅಕೌಂಟನ್ನೆಲ್ಲ ಸೇಲ್ಸ್ ಅಕೌಂಟಿಗೆ, ಮತ್ತು ಕ್ಯಾಪಿಟಲ್ ರಿಲೇಟೆಡ್ ಎಲ್ಲ ಒಂದು ಟ್ರಾನ್ಸಾಕ್ಷನ್ನ ಕ್ಯಾಪಿಟಲ್ ಅಕೌಂಟಿಗೆ, ಪರ್ಚೇಸ್ ಸಂಬಂಧಪಟ್ಟಂಥ ಎಲ್ಲ ಒಂದು ಟ್ರಾನ್ಸಾಕ್ಷನ್ ಪರ್ಚೇಸ್ ಅಕೌಂಟಿಗೆ, ರೋಹಿತ್ಗೆ ಸಂಬಂಧಪಟ್ಟಂಥ ಎಲ್ಲ ಟ್ರಾನ್ಸಾಕ್ಷನ್ ರೋಹಿತ್ ಅಕೌಂಟಿಗೆ ನಾವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ದಟ್ ಈಸ್ ದ ಕ್ಲಾಸಿಫಿಕೇಷನ್ ಆಫ್ ದಿ ಅಕೌಂಟ್ಸ್ ಅಂತ ಹೇಳ್ಬೋದು.
ಸೊ ಇಯರ್ ಫಸ್ಟ್ ಒನ್ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನನ್ನು ನಾವು ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಕ್ರೆಡಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಕ್ಯಾಶ್ ಇಂಡಿಕೇಟ್ ದಿ ಅಸೆಟ್. ಸೊ ಅಸೆಟನ್ನು ಇಂಡಿಕೇಟ್ ಮಾಡೋದ್ರಿಂದ ಸೊ ಇಟ್ ಕಮ್ಸ್ ಅಂಟರ್ ದಿ ರಿಯಲ್ ಅಕೌಂಟ್ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಡೆಬಿಟ್ ಟು ವಾಟ್ ಕಮ್ಸ್ ಇನ್, ಕ್ರೆಡಿಟ್ ಟು ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಅಸೆಟ್ ಆಗಿರೋದ್ರಿಂದ ಏನೇ ಕ್ಯಾಶ್ ಬರಲಿ ಅದನ್ನು ನಾವು ಡೆಬಿಟ್ ಮಾಡಬೇಕಾಗುತ್ತೆ, ಏನೇ ಕ್ಯಾಶನ್ನು ಪೇ ಮಾಡಲಿ ಅದನ್ನು ಕ್ರೆಡಿಟನ್ನು ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಈಸಿ ಅಂತಂದರೆ ನಾವು ಜರ್ನಲ್ ಎಂಟ್ರಿಯನ್ನು ನೋಡ್ತಾ ನಾವು ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಫಸ್ಟು ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್. ಸೊ ಕ್ಯಾಶ್ ಅಕೌಂಟು ಡೆಬಿಟ್ ಆಗಿದೆ, ನಾವು ಕ್ಯಾಶನ್ನು ಲೆಡ್ಜರ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನೋಡಿ, 1st April. ಸೊ ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್ ಯಾವ ಅಕೌಂಟಿಂದ ಬಂತು? ಸೊ ಡೆಬಿಟ್ ದಿ ಕ್ಯಾಶ್ ಇನ್ ಕ್ಯಾಶ್ ಅಕೌಂಟ್. ಕ್ಯಾಶನ್ನು ಕ್ಯಾಶ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ವಿ. ಯಾವ ಸೈಡು? ಡೆಬಿಟ್ ಸೈಡು. ಸೊ ಫಸ್ಟ್ ರೈಟ್ ಆನ್ ದಿ ಡೇಟನ್ನು ನಾವು ಡೇಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಡೆಬಿಟ್ ಸೈಡ್ 1st April. ನೋಡಿ ಇಲ್ಲಿದೆ 1st April 2018 ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್ ಡೆಬಿಟ್ ಸೈಡಲ್ಲಿ. TO2 ಪ್ರಿಫಿಕ್ಸ್, TO2 ಡೆಬಿಟ್ ಸೈಡ್ ನಾವು ಎಂಟ್ರಿ ಮಾಡುವಂತಹ ಎಲ್ಲ ಟ್ರಾನ್ಸಾಕ್ಷನ್ ಪ್ರಿಫಿಕ್ಸ್ TO2 ಅಂತ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಕ್ರೆಡಿಟ್ ಸೈಡಲ್ಲಿ ಪ್ರಿಫಿಕ್ಸ್ BY ಬೈ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಕ್ಯಾಶನ್ನು ಕ್ಯಾಶ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಬಟ್ ರೈಟ್ ಆನ್ ದಿ ಅಕೌಂಟ್ ವಿಚ್ ಈಸ್ ಇನ್ ಕ್ರೆಡಿಟಲ್ಲಿರುವಂಥ ಅಕೌಂಟ್ ನೇಮನ್ನು ಬರಿಬೇಕಾಗುತ್ತೆ. ಯಾವುದು ಅಕೌಂಟ್ ಇದೆ? ಕ್ಯಾಪಿಟಲ್ ಅಕೌಂಟ್ ಇದೆ, ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ವಿ. ಬಟ್ ರಿಟರ್ನ್ ದಿ ಅಮೌಂಟ್ ಎಗೇನೆಸ್ಟ್ ದ ಅಕೌಂಟ್ ವಿಚ್ ಈಸ್ ಡೆಬಿಟೆಡ್. ಯಾವ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತಿದ್ದೀವೋ ಆ ಅಕೌಂಟಿನ ಎದುರುಗಡೆ ಇರುವಂಥ ಅಮೌಂಟನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ, 50,000. ಸೊ ಒಂದು ಎಂಟ್ರಿ ಆಯಿತು. ನೆಕ್ಸ್ಟ್ ಎಲ್ಲಿದೆ ಕ್ಯಾಶ್? ನೋಡಿ ಸೀದಾ ಕ್ಯಾಶ್. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಡೆಬಿಟ್ ಆಯಿತು, ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ಮತ್ತು ಥರ್ಡ್ ಟ್ರಾನ್ಸಾಕ್ಷನ್ ನೋಡಿ 4th April ರೀಟಾ ಕ್ಯಾಶ್ ಪೇಡ್ ಟು ರೀಟಾ, ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶು ಎಲ್ಲಿದೆ? ಕ್ರೆಡಿಟ್ ಆಗಿದೆ. ಸೊ ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ ಬೈ ಯೂಸಿಂಗ್ ದ ಪ್ರಿಫಿಕ್ಸ್ BY ಬೈ. ಯಾರಿಗೆ ಪೇ ಮಾಡಿದ್ವಿ? 4th April. ನೋಡಿ ಇಲ್ಲಿ ಕ್ರೆಡಿಟ್ ಸೈಡ್ 4th April ಇದೆ, 4th April ಇದೆ ನೋಡಿ. ಸೊ ಓಕೆ, ನೆಕ್ಸ್ಟ್ ಇಯರ್ 4th April ಕೊಟ್ಟಿದ್ದಾರೆ. ಬೈ ರೀಟಾ ಅಕೌಂಟ್. ಕ್ಯಾಶನ್ನು ನಾವು ಕ್ರೆಡಿಟ್ ಮಾಡಿದ್ವಿ, ಬಟ್ ನಾವು ಬರಿಬೇಕಾದ್ರೆ ಏನನ್ನು ಬರಿಬೇಕಾಗುತ್ತೆ? ಅಕೌಂಟ್ ವಿಚ್ ಈಸ್ ಡೆಬಿಟೆಡ್. ರೀಟಾ ಅಕೌಂಟನ್ನು ನಾವು ಡೆಬಿಟ್ ಮಾಡಿದ್ವಿ 10,000. ನೆಕ್ಸ್ಟ್ ಫರ್ದರ್ ಕ್ಯಾಶ್ ಎಲ್ಲಿದೆ? ನೋಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಯಾವ ಒಂದು ಡೇಟಲ್ಲಿ ನಡೆದಿದೆ ಅನ್ನೋದು ನೋಡಿ. ನೆಕ್ಸ್ಟ್ ಎಲ್ಲಾಗಿದೆ? 8th April ಕ್ಯಾಶ್ ಕಮ್ಸ್ ಟು ಬಿಸ್ನೆಸ್ ಫ್ರಮ್ ದ ರೀಟಾ. ಸೊ ಅದನ್ನು ನಾವೇನು ಮಾಡ್ತೀವಿ? ಕ್ಯಾಶ್ ಡೆಬಿಟಲ್ಲಿದೆ, ಡೆಬಿಟಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ಇಯರ್ ಸಿ. ಓಕೆ, 8th April ಟು ರೋಹಿತ್ ಅಕೌಂಟ್ 20,000 ರೂಪಿ. ನೆಕ್ಸ್ಟ್ ಒನ್ ಇಸ್ ದ 8 ಆಯಿತು. ನೆಕ್ಸ್ಟ್ ಕ್ಯಾಶ್ ಎಲ್ಲಿದೆ? 8 ಕ್ಯಾಶ್ ಡೆಬಿಟ್ ಆಗಿತ್ತು. ಸೊ ಕ್ಯಾಶ್ ಕಮ್ಸ್ ಫ್ರಮ್ ದ ರೋಹಿತ್ ಅಕೌಂಟನ್ನು ನಾವು ಡೆಬಿಟಲ್ಲಿ TO2 ಅಂತ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ 18th ಇದೆಯಾ ಕ್ಯಾಶ್? ನೋಡಿ ಕ್ಯಾಶ್ 18th ಕ್ರೆಡಿಟ್ ಆಗಿದೆ, ಕ್ಯಾಶನ್ನು ಕ್ರೆಡಿಟ್ ಸೈಡು ಎಂಟ್ರಿ ಮಾಡ್ತೀವಿ. ಸೊ ಯಾವ ಸೈಡಲ್ಲಿ? ಕ್ರೆಡಿಟ್ ಸೈಡಲ್ಲಿ. ಯಾರಿಂದ ಬಂತು ಕ್ಯಾಶು? ರೀಟಾ ಅನ್ನೋರಿಗೆ ಕ್ಯಾಶನ್ನು ಪೇ ಮಾಡಿದ್ವಿ. ಓಕೆ, ಕ್ಯಾಶ್ ಗೋಸ್ ಔಟ್ ಟು ದ ರೀಟಾ ಅಕೌಂಟನ್ನು ನಾವು ಎಂಟ್ರಿ ಮಾಡಿದ್ವಿ 20,000. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಎಲ್ಲಿದೆ ಕ್ಯಾಶು? ನೋಡಿ 30th April ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್ ಫ್ರಮ್ ದ ರೋಹಿತ್ ಅನ್ನೋರಿಂದ ನಮಗೆ ಕ್ಯಾಶ್ ಬಂತು. ಕ್ಯಾಶನ್ನು ಡೆಬಿಟ್ ಮಾಡಿದ್ವಿ 30th April TO2 ಪ್ರಿಫಿಕ್ಸ್ TO2 ಅಂತ ಹಾಕಿದ್ವಿ ಟು ರೋಹಿತ್ ಅಕೌಂಟ್ 6,000. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆಫ್ ದಿ ಅಕೌಂಟ್. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲ ಎಂಟ್ರಿ ಮಾಡಿದ್ವಿ ಒಂದೇ ಸರಿಗೆ. ಈಗ ಬ್ಯಾಲೆನ್ಸ್ ಮಾಡಬೇಕು. ಫೈಂಡ್ ದಿ ಟೋಟಲ್ ಆಫ್ ಬೋತ್ ಸೈಡ್. ಎರಡು ಸೈಡು ಯಾವುದು ಫೈಂಡ್ ಔಟ್. ಒಂದು ಕಡೆ ಬೇರೆ, ಒಂದು ಕಡೆ ನೀವು ಟೋಟಲನ್ನು ಮಾಡ್ಕೋಬೇಕಾಗುತ್ತೆ. ಡೆಬಿಟ್ ಟೋಟಲ್ ಎಷ್ಟಿದೆ, ಕ್ರೆಡಿಟ್ ಟೋಟಲ್ ಎಷ್ಟಿದೆ ಅಂತ. ಯಾವ ಸೈಡ್ ಜಾಸ್ತಿ ಇದೆ? ಸೊ ಡೆಬಿಟ್ ಸೈಡು ಜಾಸ್ತಿ ಇದೆ. ಡೆಬಿಟ್ ಟೋಟಲ್ ಈಸ್ ಮೋರ್ ದೆನ್ ದ ಕ್ರೆಡಿಟ್ ಟೋಟಲ್, ದಟ್ ಈಸ್ ದ 76,000. ಸೊ ಅದನ್ನು ಕಡಿಮೆ ಇರುವಂಥ ಕಡೆ ಟೋಟಲ್ ಕಡಿಮೆ ಇರುವಂತಹ ಸೈಡಲ್ಲಿ ಅಮೌಂಟನ್ನು ಪ್ಯಾರಲಲ್ ಲೈನ್ ಹಾಕ್ಬಿಟ್ಟು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ 76,000 ಅನ್ನು ನಾವು ಕ್ರೆಡಿಟ್ ಸೈಡ್ ಕಡಿಮೆ ಇರೋದ್ರಿಂದ ಎಂಟ್ರಿ ಮಾಡಿದ್ವಿ. ಎಷ್ಟು ಕಡಿಮೆ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ? 76,000 ಡೆಬಿಟ್ ಟೋಟಲ್ ಆಯಿತು. ಕ್ರೆಡಿಟ್ ಟೋಟಲ್ ಎಷ್ಟಿದೆ? 30,000 ಇದೆ. ಸೊ ಅದನ್ನು ಲೆಸ್ ಮಾಡಿದಾಗ ಡಿಫ್ರೆನ್ಸ್ ಎಷ್ಟಾಗುತ್ತೆ? 46,000 ಡಿಫ್ರೆನ್ಸ್ ಶುಡ್ ಬಿ ರೈಟ್ ಡೌನ್ ಇನ್ ಎ ಪರ್ಟಿಕ್ಯುಲರ್ ಕಾಲಮ್ ವೇರ್ ದ ಟೋಟಲ್
ವಿಚ್ ಸೈಡ್ ಟೋಟಲ್ ಈಸ್ ಲೆಸ್ ಅಂತ, ಯಾವ ಕಡೆ ಕಡಿಮೆ ಇದೆಯೋ ಆ ಕಡೆ ಎಂಟ್ರಿ ಮಾಡಬೇಕಾದ್ರೆ ಕ್ರೆಡಿಟ್ ಟೋಟಲ್ ಕಡಿಮೆ ಇರೋದ್ರಿಂದ ನಾವು ಪರ್ಟಿಕ್ಯುಲರ್ ಕಾಲಮಲ್ಲಿ ಅಟ್ ದ ಎಂಡ್ ಆಫ್ ಏಪ್ರಿಲ್ 30th April 2018 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದಿ ಪರ್ಟಿಕ್ಯುಲರ್ ಪೀರಿಯಡ್ should be write down as the balance carry down. 46,000 ನಾವು ಎಂಟ್ರಿ ಮಾಡಿದ್ವಿ. ದಟ್ ಬ್ಯಾಲೆನ್ಸ್ ಈಸ್ ಟು ಬಿ ಬ್ರಾಟ್ ಡೌನ್ ಟು ದ ನೆಕ್ಸ್ಟ್ ಟರ್ಮ್, ನೆಕ್ಸ್ಟ್ ಪೀರಿಯಡ್. ದಟ್ ಈಸ್ ನೆಕ್ಸ್ಟ್ ಪೀರಿಯಡ್ ಏಪ್ರಿಲ್, ನೆಕ್ಸ್ಟ್ ಯಾವ್ದು ಬರುತ್ತೆ, ಮೇ ಬರುತ್ತೆ. ಫಸ್ಟ್ ಮೇಗೆ ನಾವು ಅದನ್ನ ಬ್ರಾಟ್ ಡೌನ್ ಮಾಡ್ಕೊಳ್ತೀವಿ. ಯಾವ ಸೈಡ್ ಟೋಟಲ್ ಜಾಸ್ತಿ ಇರುತ್ತೋ ಆ ಸೈಡ್ ಅಪೋಸಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಆ ಡಿಫ್ರೆನ್ಸ್ 46 ಡೆಬಿಟ್ ಸೈಡ್ ಅದನ್ನೇನು ಮಾಡ್ತೀವಿ, ಬ್ರಾಟ್ ಡೌನ್ ಮಾಡ್ಕೊಳ್ತೀವಿ. TO2 ಬ್ಯಾಲೆನ್ಸ್ ಬ್ರಾಟ್ ಡೌನ್ 46,000 like this. We have to prepare each ledger account. ಕ್ಯಾಶ್ ಅಕೌಂಟ್ ಆಯಿತು. ಈಗೇನು ಮಾಡ್ತೀವಿ ನಾವು, ರೀಟಾ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ರೀಟಾ ರಿಲೇಟೆಡ್ ಎಲ್ಲ ಟ್ರಾನ್ಸಾಕ್ಷನ್ನ ರೀಟಾ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೀದಾ ಜರ್ನಲ್ ಎಂಟ್ರಿ ಇನ್ ಜರ್ನಲ್ ಫಾರ್ಮೇಟ್ ರೀಟಾ. ಸೊ ರೀಟಾ, ಸೊ 3rd ಏಪ್ರಿಲಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಮ್ ದ ರೀಟಾ. ರೀಟಾ ಈಸ್ ದ ಗೀವರ್ ಆಫ್ ದಿ ಗೂಡ್ಸ್. ಸೊ ರೀಟಾ ಲೆಡ್ಜರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ನಾವು ಎಂಟ್ರಿ ಮಾಡ್ತೀವಿ. ಸೀದಾ ರೀಟಾ. ಸೊ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ದ ರೀಟಾ. ಸೊ 3rd April 2008 ಬೈ ಪರ್ಚೇಸ್ ಅಕೌಂಟ್ 20,000 ಅಂದರೆ. ನೆಕ್ಸ್ಟ್ 4th ಏಪ್ರಿಲಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ರೀಟಾ. ಸೊ ಕ್ಯಾಶ್ ಪೇಡ್ ಟು ರೀಟಾ. 4th ಏಪ್ರಿಲಲ್ಲಿ ಕ್ಯಾಶನ್ನು ಪೇ ಮಾಡಿದ್ದೀವಿ. ಶಿ ಈಸ್ ದ ರಿಸೀವರ್ ಆಫ್ ದಿ ಕ್ಯಾಶ್ ಅಂತ ಹೇಳ್ಬೋದು. ಹಾಗಾಗಿ ನಾವು ರೀಟ್ ಹಾಕೊಂಡು ಡೆಬಿಟ್ ಆಗಿರೋದ್ರಿಂದ ಡೆಬಿಟ್ ಸೈಡಲ್ಲಿ ಪ್ರಿಫಿಕ್ಸ್ TO2 ಆ್ಯಂಡ್ ಶಿ ರಿಸೀವ್ಡ್ ಕ್ಯಾಶ್. ಸೊ ಶಿ ಈಸ್ ದ ರಿಸೀವರ್ ಆಫ್ ದಿ ಕ್ಯಾಶನ್ನು ನಾವು ಕ್ರೆಡಿಟ್ ಇಲ್ಲಿರೋಂಥ ಕ್ಯಾಶನ್ನು ರೀಟ್ ಹಾಕೊಂಡು ಡೆಬಿಟ್ ಮಾಡಿಬಿಟ್ಟು ಅದರ ಅಮೌಂಟ್ ನೇಮನ್ನು ಬರಿಬೇಕಾಗುತ್ತೆ, 10,000 ರೂಪಿ. ಆ್ಯಂಡ್ ನೆಕ್ಸ್ಟ್ 12th ಏನಾಗಿದೆ, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ದ ರೀಟಾ. ರೀಟಾ ಇಸ್ ದ ಗೀವರ್. ಪರ್ಸನಲ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತೇವಲ್ಲ ಅದೇ ರೀತಿ ಮಾಡಬೇಕಾಗುತ್ತೆ. ಸೊ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ದ ರೀಟಾ 12th ಏಪ್ರಿಲಲ್ಲಿ. ಈ ಪ್ರಾಬ್ಲಮನ್ನು ಕೈಯಲ್ಲಿ ಇಟ್ಕೊಂಡಿರಿ, ಅದ್ರ ಬರೆದಿಟ್ಕೊಂಡು ನೋಡ್ತಾ ಹೋಗಬೇಕು. ಸೊ ರೀಟಾ ಈಸ್ ದ ರೀಟಾ ಈಸ್ ದ ಗೀವರ್ ಆಫ್ ದಿ ಗೂಡ್ಸ್ ಆಗಿರೋದ್ರಿಂದ ನಾವು ಬೈ ಪರ್ಚೇಸ್ ಅಕೌಂಟ್ 12,000 ವರ್ತ್ ಗೂಡ್ಸ್ ಆರ್ ಗಿವನ್ ಬೈ ದ ರೀಟಾ. ನೆಕ್ಸ್ಟ್ 18th ಏನಾಗಿದೆ, ಕ್ಯಾಶ್ ಪೇಡ್ ಟು ರೀಟಾ. ರೀಟಾ ಅನ್ನೋರಿಗೆ ಕ್ಯಾಶನ್ನು ಪೇ ಮಾಡಿದ್ವಿ. ರೀಟಾ ಅನ್ನೋರು ಡೆಬಿಟಲ್ಲಿದ್ದಾರೆ, ರೀಟಾ ಅಕೌಂಟು ಡೆಬಿಟಲ್ಲಿದೆ, ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ಸೊ ಟು ಕ್ಯಾಶ್ ಅಕೌಂಟ್ ವಿಚ್ ಈಸ್ ಕ್ರೆಡಿಟಲ್ಲಿ ಬರೆದಿರುವಂತಹ ಅಕೌಂಟ್ ನೇಮನ್ನು ಎಂಟ್ರಿ ಮಾಡ್ತೀವಿ. ಕ್ಯಾಶ್ ಅಕೌಂಟ್ 20,000. ಸೊ ದೀಸ್ ಆರ್ ದಿ ಟ್ರಾನ್ಸಾಕ್ಷನ್ ಬಿಲಾಂಗ್ಸ್ ಟು ದ ರೀಟಾಗೆ ಸಂಬಂಧಪಟ್ಟಂಥ ಟ್ರಾನ್ಸಾಕ್ಷನ್ನು. ಸೊ ಫೈನಲಿ ವಿ ಫೈಂಡ್ ದಿ ಡಿಫ್ರೆನ್ಸ್ ಆಫ್ ದಿ ರೀಟಾ ಅಕೌಂಟಿನ ಡಿಫ್ರೆನ್ಸನ್ನು ಬ್ಯಾಲೆನ್ಸಿಂಗ್ ಆಫ್ ದಿ ರೀಟಾ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಫೈಂಡ್ ದಿ ಟೋಟಲ್ ಆಫ್ ಈಚ್ ಸೈಡ್, ಕ್ರೆಡಿಟ್ ಟೋಟಲು ಮತ್ತು ಡೆಬಿಟ್ ಟೋಟಲ್ ಎರಡೂನ ನಾವು ಒಂದು ಕಡೆ ಮಾಡಬೇಕಾಗುತ್ತೆ. ಯಾವ ಸೈಡ್ ಜಾಸ್ತಿ ಇದೆ ನೋಡಿ, ಫಸ್ಟ್ ನೋಡಿ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅನ್ಕೊತೀನಿ. ಸೊ 20, 12, 32 ಆಯಿತು. ಸೊ ಕ್ರೆಡಿಟ್ ಟೋಟಲ್ ಈಸ್ ಮೋರ್ ದೆನ್ ದ ಡೆಬಿಟ್ ಟೋಟಲ್. ಸೊ ಆ ಒಂದು ಕ್ರೆಡಿಟ್ ಟೋಟಲ್ನ ಕಡಿಮೆ ಇರುವ ಕಡೆ ತೊಗೊಂಡು ಬರೋಣ. ಕಡಿಮೆ ಇರೋ ಕಡೆ ಅಂತಂದರೆ ಡೆಬಿಟ್ ಕಡೆ ತೊಗೊಂಬಂದ್ವಿ 32,000. ಡೆಬಿಟಲ್ಲಿ ಎಷ್ಟು ಕಡಿಮೆ ಇದೆ, ಸೊ 10, 20, 30 ಇದೆ, ಇನ್ನು 2,000 ಡಿಫ್ರೆನ್ಸ್ ಇದೆ. 2,000 ಡಿಫ್ರೆನ್ಸನ್ನು TO2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳ್ಬಿಟ್ಟು ಬರಿತೀವಿ. ಅದನ್ನು ನಾವು ಜಾಸ್ತಿ ಇರುವ ಕಡೆ, ಅಮೌಂಟು ಜಾಸ್ತಿ ಇರೋ ಕಡೆ, ಟೋಟಲ್ ಜಾಸ್ತಿ ಇರುವ ಕಡೆ ಅಂದರೆ ಅಪೋಸಿಟ್ ಸೈಡ್ ಕ್ರೆಡಿಟ್ ಸೈಡ್ ಅದನ್ನ ಫಸ್ಟ್ ಮೇಗೆ ಅದನ್ನ ಬ್ರಾಟ್ ಡೌನ್ ಮಾಡ್ಕೊಳ್ತೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,000. ಓಕೆನಾ. ನೆಕ್ಸ್ಟ್ ಸೇಲ್ಸ್ ಅಕೌಂಟ್. ಸೊ ಇದು ಇಷ್ಟ ಆದಮೇಲೆ ರೀಟಾ ಅಕೌಂಟಲ್ಲಿ ನಾವು ರೀಟಾ ಅಕೌಂಟ ಹೂ ಇಸ್ ದ ರೀಟಾ ಅನ್ನೋದನ್ನು ನಾವು ಸ್ವಲ್ಪ ಜಸ್ಟ್ ನಾವು ತಿಳ್ಕೊಳ್ಳೋಣ. ಫಾರ್ ಎ ಬಿಸ್ನೆಸ್ ಹೂ ಇಸ್ ದ ರೀಟಾ ವೆದರ್ ಡೆಟಾರ್ ಆರ್ ದ ಕ್ರೆಡಿಟಾರ್. ಸೊ ಕ್ರೆಡಿಟ್ ಟೋಟಲ್ ಆಫ್ ರೀಟಾ ಅಕೌಂಟ್ ಈಸ್ ಮೋರ್ ದೆನ್ ದ ಡೆಬಿಟ್ ಟೋಟಲ್. ಸೊ ದಟ್ ರೀಟಾ ಈಸ್ ದ ಕ್ರೆಡಿಟಾರ್ ಟು ದ ಬಿಸ್ನೆಸ್. ವಿ ಹ್ಯಾವ್ ಟು ಪೇ ದ ಸಮ್ ಆಫ್ ಮನಿ ಟು ದ ರೀಟಾಗೆ ನಾವು ಅಮೌಂಟನ್ನು ಕೊಡಬೇಕಾಗಿದೆ. ಶಿ ದ ರೀಟಾ ಅಂತ ಹೇಳ್ಬೋದು. ನೆಕ್ಸ್ಟ್ ಸೇಲ್ಸ್
ಸೇಲ್ಸ್ ಅಕೌಂಟನ್ನು ಮಾಡೋಣ. ಸೊ ಯಾರ್ಯಾರು, ಸೊ ಆನ್ 6th ಏಪ್ರಿಲಲ್ಲಿ ಗೂಡ್ಸ್ ಸೋಲ್ಡ್ ಟು ರೋಹಿತ್ ಅನ್ನೋರಿಗೆ ಗೂಡ್ಸನ್ನು ಸೇಲ್ ಮಾಡಿದ್ವಿ. ಸೇಲ್ಸ್ ಅಕೌಂಟ್ ಏನಾಗಿದೆ, ಕ್ರೆಡಿಟಲ್ಲಾಗಿದೆ. ನಾವು ಕ್ರೆಡಿಟಲ್ಲಿ ಸೇಲ್ಸನ್ನು ಕ್ರೆಡಿಟ್ ಆಗಿರೋದ್ರಿಂದ ಸೇಲ್ಸನ್ನು ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಯಾರಿಗೆ ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ, ರೋಹಿತ್ ಅನ್ನೋರಿಗೆ ಮಾರಾಟ ಮಾಡಿದ್ವಿ. ರೈಟ್ ಆನ್ ದಿ ನೇಮ್ ಆಫ್ ದಿ ಅಕೌಂಟ್ ವಿಚ್ ಈಸ್ ಇನ್ ಡೆಬಿಟ್ ಸೈಡಲ್ಲಿರುವಂಥ ಅಕೌಂಟ್ ನೇಮನ್ನು ನಾವು ಸೇಲ್ಸನ್ನು ಕ್ರೆಡಿಟ್ ಮಾಡಬೇಕಾದ್ರೆ ಆ ನೇಮನ್ನು ಬರೀಬೇಕಾಗುತ್ತೆ. 25,000. ಆ್ಯಂಡ್ ಆನ್ 25th ಏಪ್ರಿಲ್ ಅಗೇನ್ ಗೂಡ್ಸ್ ಆರ್ ಸೋಲ್ಡ್ ಟು ದ ರೋಹಿತ್ ಅನ್ನೋರಿಗೆ ಮತ್ತೆ ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ. ಸೊ ಬೈ ರೋಹಿತ್ ಅಕೌಂಟ್ 10,000. See the which side is more, credit side is more. Sales account always shows the credit balance because it is the revenue. ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. 35,000 ನ ಡೆಬಿಟ್ ಸೈಡ್ ತೊಗೊಂಬನ್ನಿ. ಡೆಬಿಟ್ ಸೈಡ್ ಯಾವುದೇ ಬ್ಯಾಲೆನ್ಸ್ ಇಲ್ಲ. ಎಂಟೈರ್ 35,000 is the difference of the sales account that should be brought to the credit side. ಅದನ್ನು 1st ಏಪ್ರಿಲ್ಗೆ ಅದನ್ನು ಅಪೋಸಿಟ್ ಸೈಡ್ ಬ್ರಾಟ್ ಡೌನ್ ಮಾಡ್ಕೊಂಡ್ವಿ ಸೇಮ್ ಅಮೌಂಟನ್ನು. ನೆಕ್ಸ್ಟ್ ಒನ್ ಇಸ್ ದ ಕ್ಯಾಪಿಟಲ್ ಅಕೌಂಟ್. ಸೊ ಇನ್ನು ಫಸ್ಟ್ ಟ್ರಾನ್ಸಾಕ್ಷನ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹20,000. ನಾವು ಫಸ್ಟ್ ಟ್ರಾನ್ಸಾಕ್ಷನ್ ಇದೆ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಆಲ್ವೇಸ್ ಶೋಸ್ ದಿ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಹೇಳಿದೆ. ಸೊ ಹಾಗಾಗಿ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಬೇಕಾದ್ರೆ ಕ್ಯಾಪಿಟಲ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾದ್ರೆ ಯಾವ ಅಕೌಂಟ್ ಡೆಬಿಟಲ್ಲಿರುತ್ತೋ ಆ ಅಕೌಂಟ್ ನೇಮನ್ನು ಬರೀಬೇಕು. ಯಾವ ಅಕೌಂಟ್ ಡೆಬಿಟಲ್ಲಿದೆ, ಕ್ಯಾಶ್ ಅಕೌಂಟ್ ಡೆಬಿಟಲ್ಲಿದೆ. ಕ್ಯಾಶ್ ಅಕೌಂಟನ್ನು ಹಾಕಿದ್ವಿ. ಎಷ್ಟು ಕ್ಯಾಪಿಟಲ್ ಇದೆ, 50,000 ಇದೆ. ಅದನ್ನು ಕ್ರೆಡಿಟಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಡಿಫ್ರೆನ್ಸ್ ಅದೊಂದೇ ಇರೋದು. ಫಸ್ಟ್ ಒಂದು ಟ್ರಾನ್ಸಾಕ್ಷನಲ್ಲಿ ಮಾತ್ರ ಕ್ಯಾಪಿಟಲನ್ನು ಬ್ರಾಟ್ ಡೌನ್ ಮಾಡ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಅದ್ರ ಬ್ಯಾಲೆನ್ಸ್ ಮಾಡಿದಾಗ 50,000 ಅಮೌಂಟ್ ಈಸ್ ದ ಡಿಫ್ರೆನ್ಸ್ ದಟ್ ಶುಡ್ ಬಿ ಬ್ರಾಟ್ ಟು ದ ಕ್ರೆಡಿಟ್ ಸೈಡ್ ಆನ್ 1st May ಇಲ್ಲಿ. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್. ಸೊ ಪರ್ಚೇಸ್ ಅಕೌಂಟ್ ಮಾಡೋಣ. ಸೊ ಪರ್ಚೇಸ್ 3rd ಏಪ್ರಿಲಲ್ಲಿ ಪರ್ಚೇಸ್ ಅಕೌಂಟ್ ಪರ್ಚೇಸ್ ಮಾಡಲಾಗಿದೆ. ದ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ದ ರೀಟಾ ಅನ್ನೋರಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ಡೆಬಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡಿದ್ವಿ. ನೇಮ್ ಬರಿಬೇಕಾದ್ರೆ ನಾವು ಯಾವ ಅಕೌಂಟ್ ಕ್ರೆಡಿಟ್ ಇರುತ್ತೋ ಆ ಅಕೌಂಟನ್ನು ಬರಿತೀವಿ. ರೀಟಾ ಅಕೌಂಟ್ ಕ್ರೆಡಿಟಲ್ಲಿದೆ, ಆ ನೇಮನ್ನು ಹಾಕಿದ್ವಿ 20,000. ಅದೇ ರೀತಿ ಮತ್ತು 12th ಏಪ್ರಿಲಲ್ಲಿ ಸಮ್ ಗೂಡ್ಸ್ ಆರ್ ಪರ್ಚೇಸ್ಡ್ ಫ್ರಮ್ ದ ರೀಟಾರಿಂದ ಮತ್ತೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಬಟ್ ರೈಟ್ ಆನ್ ದಿ ಅಕೌಂಟ್ ವಿಚ್ ಈಸ್ ಇನ್ ಕ್ರೆಡಿಟ್ ನೇಮ್ ಬರೀಬೇಕು. ಕ್ರೆಡಿಟಲ್ಲಿರುವಂಥ ಅಕೌಂಟ್ ನೇಮನ್ನು ಎಂಟ್ರಿ ಮಾಡಿದ್ದೀವಿ. ರೀಟಾ ಅಕೌಂಟ್ 12,000. ನೆಕ್ಸ್ಟ್ ಫೈನಲಿ ಫೈಂಡ್ ಔಟ್ ದಿ ಡಿಫರೆನ್ಸ್ ಆಫ್ ದಿ ಪರ್ಚೇಸ್ ಅಕೌಂಟ್. ಸೊ ಪರ್ಚೇಸ್ ಅಕೌಂಟ್ ಆಲ್ವೇಸ್ ಶೋಸ್ ದಿ ಡೆಬಿಟ್ ಬ್ಯಾಲೆನ್ಸ್. ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಿದರೆ ಪರ್ಚೇಸ್ ಅಕೌಂಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ. ಡೆಬಿಟ್ ಸೈಡ್ ಈಸ್ ಆಲ್ವೇಸ್ ಮೋರ್ ದೆನ್ ದ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡೇ ಜಾಸ್ತಿ ಬರುತ್ತೆ. ಎಷ್ಟಿದೆ ಜಾಸ್ತಿ ಅಂದರೆ 32,000 ಇದೆ. ಸೊ 32,000 ಡೆಬಿಟ್ ಸೈಡೇ ಬ್ರಾಟ್ ಡೌನ್ ಮಾಡ್ಕೊಡ್ತೀವಿ 1st May 2018ಗೆ. ನೆಕ್ಸ್ಟ್ ಒನ್ ಇದೆ ರೋಹಿತ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡೋಣ. ಸೊ 6th ಏಪ್ರಿಲಲ್ಲಿ ದ ಗೂಡ್ಸ್ ಸೋಲ್ಡ್ ಟು ರೋಹಿತ್ ಇದೆ ರಿಸೀವರ್ ಡೆಬಿಟಲ್ಲಿದೆ. ಸೊ ಡೆಬಿಟ್ ಮಾಡಿದ್ವಿ. ಮತ್ತು ಅಕೌಂಟಿಗೆ ಬರೀಬೇಕಾದ್ರೆ ನಾವು ಕ್ರೆಡಿಟಲ್ಲಿ ಯಾವ ಅಕೌಂಟ್ ಇದೆ ಅಕೌಂಟ್ ನೇಮನ್ನು ಹಾಕ್ತೀವಿ. ಕ್ರೆಡಿಟಲ್ಲಿ ಸೇಲ್ಸ್ ಅಕೌಂಟ್ ಇದೆ 25,000 ರೂಪಾಯಿ ಅಮೌಂಟನ್ನು ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ 8 ಏಪ್ರಿಲಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ರೋಹಿತ್. ಸೊ ಈ ರೋಹಿತ್ ಇಸ್ ದ ಗಿವರ್ ಆಫ್ ದಿ ಕ್ಯಾಶ್. ರೋಹಿತ್ ಅಕೌಂಟ್ ಕ್ರೆಡಿಟಲ್ಲಿದೆ, ಹಾಗಾಗಿ ನಾವು ಕ್ರೆಡಿಟ್ ಮಾಡ್ತೀವಿ ರೋಹಿತ್ ಅಕೌಂಟಿಗೆ. ನಾವು ಕ್ಯಾಶನ್ನು ರೋಹಿತ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಕ್ರೆಡಿಟ್ ಮಾಡಬೇಕಾದ್ರೆ ಯಾವ ಅಕೌಂಟು ಡೆಬಿಟಲ್ಲಿರುತ್ತೋ ಅಕೌಂಟ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಮೌಂಟ್ ಮಾತ್ರ ಅಮೌಂಟ್ ತೊಗೊಳ್ಬೇಕಾದ್ರೆ ಮಾತ್ರ ಟೇಕ್ ಟು ದಿ ಅಮೌಂಟ್ ಎಗೇನ್ಸ್ಟ್ ದಿ ಅಕೌಂಟ್ ವಿಚ್ ಈಸ್ ಕ್ರೆಡಿಟ್. ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡ್ತಿದ್ದೀವೋ ಆ ಅಕೌಂಟಿನ ಎದುರುಗಡೆ ಬರುವಂತಹ ಅಮೌಂಟನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ 20,000. ರೋಹಿತ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ರೋಹಿತ್ ಅಕೌಂಟ್ ಎದುರುಗಡೆ ಇರೋದು 20,000, ಅದನ್ನು ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ 25th ಏಪ್ರಿಲಲ್ಲಿ ಗೂಡ್ಸ್ ಸೋಲ್ಡ್ ದ ರೋಹಿತ್ ದ ರಿಸೀವರ್ ಡೆಬಿಟಲ್ಲಿದೆ. ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ರೋಹಿತ್ ಜೊತೆಗೆ ಟ್ರಾನ್ಸಾಕ್ಷನ್ ಇದೆ. ರೋಹಿತ್ ಅಕೌಂಟಿನ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾದ್ರೆ ಕ್ರೆಡಿಟಲ್ಲಿ ಯಾವ ಅಕೌಂಟ್ ಇದೆ ಆ ಅಕೌಂಟ್ ನೇಮನ್ನು ಎಂಟ್ರಿ ಮಾಡಿದ್ದೀವಿ. ಸೇಲ್ಸ್ ಅಕೌಂಟನ್ನು ದಟ್ ಈಸ್ ದ 10,000. ನೆಕ್ಸ್ಟ್ ಒಂದು 30th ಏಪ್ರಿಲಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ರೋಹಿತ್ ಕ್ಯಾಶ್ ಬಂದಿದೆ. ಗಿವರ್ ಆಫ್ ದಿ ಕ್ಯಾಶ್. ಸೊ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ಬಟ್ ರೈಟ್ ಆನ್ ದ ನೇಮ್ ಆಫ್ ದಿ ಅಕೌಂಟ್ ವಿಚ್ ಈಸ್ ಇನ್ ಡೆಬಿಟ್ ಸೈಡ್.
ಓಕೆ. ಸೊ ಬೈ ದ ಕ್ಯಾಶ್ ಅಕೌಂಟ್ 6000. ಸೊ ಯಾವ ಬ್ಯಾಲೆನ್ಸನ್ನು ತೋರಿಸಿದೆ, ವಿಚ್ ಸೈಡ್ ಈಸ್ ಮೋರ್ ಅಂತ ನಾವು ಟೋಟಲನ್ನು ಒಂದು ಸೈಡ್ ಮಾಡಿಟ್ಕೋಬೇಕಾಗುತ್ತೆ. ಐ ಥಿಂಕ್ ಡೆಬಿಟ್ ಟೋಟಲ್ ಈಸ್ ಮೋರ್ ದಿಂದ ಕ್ರೆಡಿಟ್ ಟೋಟಲ್. ಡೆಬಿಟ್ ಟೋಟಲ್ ಎಷ್ಟಿದೆ, 35,000 ಇದೆ. ಕ್ರೆಡಿಟ್ ಟೋಟಲು 26 ಇದೆ. ಡಿಫ್ರೆನ್ಸು 9,000 ಇದೆ. ಸೊ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದಿ ಏಪ್ರಿಲ್ ಶುಡ್ ಬಿ ರೈಟ್. ಸೊ ಕ್ರೆಡಿಟ್ ಜಾಸ್ತಿ ಕಡಿಮೆ ಇರೋದ್ರಿಂದ ನಾವು ಕ್ರೆಡಿಟ್ ಸೈಡಲ್ಲಿ ಪರ್ಟಿಕ್ಯುಲರ್ ಕಾಲಮಲ್ಲಿ ಪ್ರಿಫಿಕ್ಸ್ ಬೈ ಅಂತೇಳ್ಬಿಟ್ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 9,000 ತಗೋ ಡಿಫ್ರೆನ್ಸನ್ನು ಮಾಡ್ತೀವಿ. ಆ 9,000 ಯಾವ ಕಡೆ ಕಡಿಮೆ ಇದೆಯೋ ಆ ಕಡೆ ನಾವು ಅದನ್ನೇನು ಮಾಡಬೇಕಾಗುತ್ತೆ, ಬ್ರಾಟ್ ಡೌನನ್ನು ಮಾಡ್ಕೋಬೇಕಾಗುತ್ತೆ. ಸೊ ಯಾವ ಸೈಡ್ ಜಾಸ್ತಿ ಇದೆ ಆ ಕಡೆ ಬ್ರಾಟ್ ಡೌನ್ ಮಾಡ್ಕೊಳ್ತೀವಿ. 5th May 2008 ಅದನ್ನು ಬ್ರಾಟ್ ಡೌನ್ ಮಾಡ್ಕೊಂಡು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 9,000. ಸೊ ದೀಸ್ ಆರ್ ದ ಪ್ರೊಸೀಜರ್ ಫಾರ್ ಪ್ರಿಪ್ರೇಷನ್ ಆಫ್ ದಿ ಲೆಡ್ಜರ್ account. Worksheet, yeah, the same similar simple problem is given in worksheet. You had to practice the problem, then only you become perfect. So journalize the following transaction and prepare ledger account. So simple problem, purchased goods for cash, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಂತ ನೀವು ಜರ್ನಲ್ ಎಂಟ್ರಿ ಮಾಡಿ. ಕ್ಯಾಶ್ ಪೇಯ್ಡ್ ಟು ದ ಬ್ಯಾಂಕ್ ಇಸ್ ದ ರಿಸೀವರ್, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ಗೂಡ್ಸ್ ಸೋಲ್ಡ್ ಫಾರ್ ದಿ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಸ್ಯಾಲರಿ ಪೇಯ್ಡ್, ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ವಿತ್ಡ್ರಾ ಫಾರ್ ದ ಆಫೀಸ್ ಯೂಸ್, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಪರ್ಚೇಸ್ ಆಫ್ ದಿ ಗೂಡ್ಸ್ ಫಾರ್ ದಿ ಕ್ಯಾಶ್ purchase account debited to cash account. Sale of the goods for the cash account debit to sales account. ಫಸ್ಟ್ ನೀವು ಈ ಥರ ಜರ್ನಲ್ ಎಂಟ್ರಿ ಮಾಡಿಬಿಟ್ಟು ಲೆಡ್ಜರ್ ಅಕೌಂಟನ್ನು ಮಾಡಿ. ಎಷ್ಟು ಲೆಡ್ಜರ್ ಅಕೌಂಟ್ ಮಾಡಬೇಕಾಗುತ್ತೆ, ಪರ್ಚೇಸ್ ಅಕೌಂಟ್ ಒಂದು, ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟು, ಸೇಲ್ಸ್ ಅಕೌಂಟ್, ಸ್ಯಾಲರಿ ಅಕೌಂಟ್, ನೆಕ್ಸ್ಟ್ ಓನ್ಲಿ ದೀಸ್ ಅಕೌಂಟ್ಸ್ 5 ಅಕೌಂಟನ್ನು ಮಾಡಿ. ಓಕೆ. ನೆಕ್ಸ್ಟ್ session outcomes. From the session, at the end of the course, student will be able to understand the basic knowledge of the accountancy, understand the knowledge of the maintaining the books of account. Books are the reference. Accountancy volume first by the B.S. Raman, Katakol, Pre-University Education. Accountancy by the Reddy and Appannaya. Accountancy by Dr. T.V. Raju, Dr. Sheshamurthy, Sapna Publication. NCERT books of the CBSE, ICCE, open course software and website address, MOOCs, SWAYAM, etc. Thank you very much.